ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನಾನು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಶ್ವೇತಾ ಫ್ರಮ್ ಕೃಷ್ಣ ಸಿವಿಂಗ್ ಸೊಲ್ಯೂಷನ್ಸ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ನಿಮಗೆ ಲಾಸ್ಟ್ ಎಪಿಸೋಡಲ್ಲಿ ಹೊಸ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದ್ದೆ, ಕ್ವಿಲ್ಟಿಂಗ್ ಅಂತ. ಸೊ ಅದರಲ್ಲಿ ಕ್ವಿಲ್ಟಿಂಗ್ ಅಂದರೆ ಏನು, ಎಲ್ಲಿ ಶುರುವಾಯಿತು, ಯಾರು ಶುರು ಮಾಡಿದ್ರು, ಇವಾಗಿನ ಟ್ರೆಂಡಲ್ಲಿ ಹೇಗಿದೆ, ಸೊ ಇದೆಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇನ್ನು ಯಾರೆಲ್ಲ ಲಾಸ್ಟ್ ವಿಡಿಯೋನ ನೋಡಿಲ್ಲ, ಇವಾಗಲೇ ಹೋಗಿ ಚೆಕ್ ಮಾಡಿ. ನಾವು ಈ ಕ್ವಿಲ್ಟಿಂಗ್ನ ಹುಡುಕ್ತಾ ಹೋದಾಗ ಈ ಕ್ವಿಲ್ಟಿಂಗು ಏನೇನಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಟೇಬಲ್ ರನ್ನರ್ ಆಗಿರ್ಬೋದು, ಡೆಕೋರೇಟಿವ್ ಆಗಿ, ಗಾರ್ಮೆಂಟ್ಸು, ಕಾಸ್ಟ್ಯೂಮು, ವಾಲ್ ಹ್ಯಾಂಗಿಂಗ್ಸು, ಆರ್ಟಿಸ್ಟಿಕ್ ಆಬ್ಜೆಕ್ಟ್ಸು, ಈ ಥರ ಬೇರೆ ಬೇರೆ ರೀತಿಯಲ್ಲಿ ನಾವು ಈ ಕ್ವಿಲ್ಟಿಂಗ್ನ ಯೂಸ್ ಮಾಡ್ಕೋಬೋದು. ಇವತ್ತಿನ ಟ್ರೆಂಡ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಕೇಳಿ. ಸೊ ಇವತ್ತಿನ ಟ್ರೆಂಡಲ್ಲಿ ಕ್ವಿಲ್ಟ್ ಹೇಗಿದೆ ಅಂದರೆ, ನಾವೇ ಈ ಕ್ವಿಲ್ಟ್ನ ಹಾಬಿಯಾಗಿ ಮಾಡಿಕೊಂಡ್ರೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ, ಹೇಗೆ ಬಿಸ್ನೆಸ್ ಮಾಡ್ಬೋದು, ಇವೆಲ್ಲವನ್ನು ನಾವು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀವಿ. ಕ್ವಿಲ್ಟು ಬರ್ತಾ ಬರ್ತಾ ತುಂಬ ಪಾಪ್ಯುಲರ್ ಆಗ್ತಾ ಇದೆ. ಹೇಗೆ ಅಂತೀರಾ? ಇವಾಗ 9 to 11 ಮಿಲಿಯನ್ ಆಕ್ಟಿವ್ ಕ್ವಿಲ್ಟರ್ಸ್ ಇದ್ದಾರೆ US ಮತ್ತು ಕೆನಡಾದಲ್ಲಿ. ಕ್ವಿಲ್ಟ್ನ ನಾವು ಒಂದು ನಮ್ಮ ಯೂಸ್ಗೆ ಅಂತ ನಾವು ಮಾಡ್ಕೋಬೋದು, ಅಥವಾ ಬೇರೆ ಒಂದು ಲೈಫ್ ಇವೆಂಟ್ಗೆ ನಾವು ಅದನ್ನು ಪ್ರೆಸೆಂಟ್ ಮಾಡ್ಬೋದು. ಲೈಫ್ ಇವೆಂಟ್ ಅಂದರೆ ಮ್ಯಾರೇಜ್ ಆಗಿರ್ಬೋದು, ಬರ್ತ್ ಆಫ್ ಚೈಲ್ಡ್ ಆಗಿರ್ಬೋದು, ಅಥವಾ ಬೇರೆ ಫ್ಯಾಮಿಲಿ ಫಂಕ್ಷನ್ಸು, ಈ ಥರ ಯಾವುದಕ್ಕಾದ್ರೂ ನಾವು ಅದನ್ನು ಪ್ರೆಸೆಂಟ್ ಮಾಡ್ಕೋಬೋದು. ಇವತ್ತು ನಾವು ಈ ಕ್ವಿಲ್ಟ್ ಟ್ರೆಂಡು, ಪರ್ಪಸ್ಸು ಮತ್ತು ಹೇಗೆ ಪಾಪ್ಯುಲರ್ ಆಯಿತು ಅಂತ ತಿಳ್ಕೊಳ್ಳೋಣ. ನಾವು ಈ ಕ್ವಿಲ್ಟ್ನ ಒಂದು ಡೊಮೆಸ್ಟಿಕ್ ಯೂಸ್ ಆಗಿ ಮಾಡ್ಕೋಬೋದು, ಅಥವಾ ನಾವು ಪ್ರೊಫೆಷ್ನಲ್ ಯೂಸ್ ಆಗು ಸಹ ಮಾಡ್ಕೋಬೋದು. ಹೇಗೆ ಅಂತೀರಾ? ಇದರಲ್ಲಿ ಪ್ರಾಮಿನೆಂಟ್ ಟ್ರೆಂಡ್ ಇರೋದೇ ಪ್ಯಾಚ್ ವರ್ಕ್ ಡಿಸೈನ್ಸು, ಕ್ಲಾತಿಂಗು ಮತ್ತು ಆಕ್ಸೆಸರೀಸಲ್ಲಿ. ಈ ಪ್ಯಾಚ್ ವರ್ಕ್ ಗಾರ್ಮೆಂಟು ಡಿಫ್ರೆಂಟ್ ಫ್ಯಾಬ್ರಿಕ್ಸು ಅಥವಾ ಪ್ಯಾಟರ್ನ್ಸ್ನ ಸೇರ್ಕೊಳ್ಳುತ್ತೆ. ಟ್ರೆಡಿಷ್ನಲಿ ಈ ಕ್ವಿಲ್ಟ್ಸು ಪ್ರಾಕ್ಟಿಕಲ್ ಪರ್ಪಸ್ಗೆ ಅಂತ ಯೂಸ್ ಮಾಡ್ತಿದ್ರು, ಅಂದರೆ ವಾರ್ಮ್ ಆಗಿರ್ಬೋದು ಅಥವಾ ಕಂಫರ್ಟ್ಗೆ ಅಂತ ಯೂಸ್ ಮಾಡ್ತಾಯಿದ್ರು. ಆದರೆ ಇವಾಗ ರೀಸೆಂಟ್ ಇಯರ್ಸಲ್ಲಿ ಈ ಕ್ವಿಲ್ಟು ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಒಳ್ಳೆ ರೋಲ್ ಇದೆ. ಈ ಕ್ವಿಲ್ಟು ಯಾವಾಗ ಪಾಪ್ಯುಲರ್ ಆಯಿತು ಅಂದರೆ 1840ಯಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಗ್ರೋತ್ ಆಯಿತು. ಆವಾಗ ಈ ಕಮರ್ಷಿಯಲ್ ಫ್ಯಾಬ್ರಿಕ್ಸು ಅಫೋರ್ಡಬಲ್ ಆಗಿ ಎಲ್ಲ ಫ್ಯಾಮಿಲೀಸ್ಗೂ ರೀಚ್ ಆಯಿತು. ಆ್ಯಸ್ ಎ ರಿಸಲ್ಟ್ ಅವಾಗಿಂದ ಈ ಕ್ವಿಲ್ಟು ತುಂಬ ಪಾಪ್ಯುಲರ್ ಆಗ್ತಾ ಬಂತು. ಕ್ವಿಲ್ಟಿಂಗು ಅಷ್ಟು ಫ್ಯಾಷನಲ್ಲಿ ಪಾಪ್ಯುಲರ್ ಆಗೋಕ್ಕೆ ಮೇಜರ್ ರೀಸನ್ ಇರೋದು ಒಂದು ಸ್ಟ್ರಕ್ಚರು ಮತ್ತು ಇನ್ನೊಂದು ಶೇಪ್ ಟು ದ ಕ್ಲಾತಿಂಗ್. ಕ್ವಿಲ್ಟರ್ಸ್ ಅವರು ಇನ್ನೋವೇಟಿವ್ ಆಗಿ ಯೂಸ್ ಮಾಡೋ ಪ್ಯಾಟರ್ನ್ ಆಗಿರ್ಬೋದು, ಅಥವಾ ಡಿಸೈನ್ ಆಗಿರ್ಬೋದು, ಅಥವಾ ಟೆಕ್ಸ್ಚರ್ ಆಗಿರ್ಬೋದು, ಇವೆಲ್ಲವೂ ಹೊಸ ಬರುವಂಥ ಕ್ವಿಲ್ಟರ್ಸ್ಗೆ ಅವ್ರಿಗೆ ಇನ್ಸ್ಪಿರೇಷನ್ ಆಗ್ತಾಯಿತ್ತು. ಸೊ ಅವರು ಈ ಟೆಕ್ನಿಕ್ನ ಯೂಸ್ ಮಾಡ್ಕೊಂಡು ಅವರು ಬೇರೆ ಬೇರೆ ಡಿಸೈನ್ಸ್ನ ಸಹ ಮಾಡ್ಕೋಬೋದಿತ್ತು. ಹಾಗಿದ್ರೆ ಇವತ್ತಿನ ಮಾಡರ್ನ್ ಕ್ವಿಲ್ಟಲ್ಲಿ ಟ್ರೆಂಡ್ ಯಾವುದು? ಬೋಲ್ಡ್ ಮತ್ತು ಬ್ರೈಟ್ ಕಲರ್ ಪ್ಯಾಟ್ಲೆಟ್. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕ್ವಿಲ್ಟಲ್ಲಿ ಬಂದರೆ ಥ್ರೆಡ್ ಚಾಯ್ಸ್. ಯಾಕೆ ಅಂತೀರಾ? ನಾವು ಸ್ಟಿಚ್ ಮಾಡೋಕ್ಕೆ ಮೇನ್ ಬೇಕಾಗಿರೋದೇ ಥ್ರೆಡ್ಡು. ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಆ 3 ಲೇಯರ್ಸ್ನು ಅದು ಕ್ಯಾಚ್ ಮಾಡ್ಕೊಳ್ಳುತ್ತೆ. ಸೊ ಬೆಸ್ಟ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಒಂದು ಸಿಂಪಲ್ ಥ್ರೆಡ್, ಸ್ಟ್ರಾಂಗ್ ಥ್ರೆಡ್ ಮತ್ತು ಸ್ಪೆಷಾಲಿಟಿ ಥ್ರೆಡ್. ಈ ಸ್ಪೆಷಾಲಿಟಿ ಥ್ರೆಡ್ ಅಂದರೆ ಏನು? ಸೊ ಸ್ಪೆಷಾಲಿಟಿ ಥ್ರೆಡ್ ಅಂದರೆ ಒಂದು ಮೆಟಾಲಿಕ್ ಥ್ರೆಡ್ಡು ಅಥವಾ ಮೊನೋಫಿಲಾಮೆಂಟ್ ಥ್ರೆಡ್ ಅಂತ ಹೇಳ್ತೀವಿ. ಮೊನೋಫಿಲಾಮೆಂಟ್ ಥ್ರೆಡ್ ಅಂದರೆ ಇನ್ವಿಸಿಬಲ್ ಥ್ರೆಡ್. ಇದರಲ್ಲಿ ವರ್ಕ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಫೇಮಸ್ ಪ್ಲೇಸ್ ಫಾರ್ ಕ್ವಿಲ್ಟ್ ಅಂದರೆ ಜೈಪುರಿ ರಜಾಯ್. ಇದಿರೋದು ಜೈಪುರಲ್ಲಿ. ಏನಕ್ಕೆ ಫೇಮಸ್ ಆಗಿದೆ? ಅವರು ಇದನ್ನ ಮಾಡೋ ರೀತಿ ಆಗಿರ್ಬೋದು ಅಥವಾ ಈ ಟ್ರೆಡಿಷ್ನಲ್ ವರ್ಕು, ಸೊ ಇದು ಕಂಪ್ಲೀಟ್ ಆಗಿ ಒಂದು ಆರ್ಟ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಅದರಿಂದ ಇದು ಫೇಮಸ್ ಆಗಿದೆ. ನೆಕ್ಸ್ಟು ಟೆಕ್ನಿಕ್ಗೆ ಬಂದರೆ ಮೇಜರ್ ಆಗಿರೋದು 2 ಟೆಕ್ನಿಕ್ಕು. ಒಂದು ಹ್ಯಾಂಡ್ ಕ್ವಿಲ್ಟಿಂಗು, ಇನ್ನೊಂದು ಮಿಷಿನ್ ಕ್ವಿಲ್ಟಿಂಗು. ಸೊ ಎರಡರಲ್ಲಿ ನಾವು ಬೇರೆ ಬೇರೆ ಡಿಸೈನ್ಸ್ ಅಥವಾ ಟೆಕ್ನಿಕ್ಸ್ ಅಥವಾ ಪ್ಯಾಟರ್ನ್ಸನ್ನು ನಾವು ಮಾಡ್ತಾ ಹೋಗ್ಬೋದು. ಎಕ್ಸಾಂಪಲ್ ಇಂಗ್ಲೀಷ್ ಪೇಪರ್ ಪಿಯರ್ಸಿಂಗು, ಟ್ರಪ್ಯಾಂಟು, ಆ್ಯಪ್ಲಿಕ್ಕು, ರಿವರ್ಸಿಬಲ್ ಆ್ಯಪ್ಲಿಕ್ಕು, ಪ್ಯಾಚ್ ವರ್ಕು ಅಥವಾ ಪೀಸಿಂಗ್, ಈ ಥರ ಬೇರೆ ಬೇರೆ ಟೆಕ್ನಿಕ್ಸ್ನ ನಾವು ಮಾಡ್ತಾ ಹೋಗ್ಬೋದು. ಕ್ವಿಲ್ಟಿಂಗ್ನ ಹ್ಯಾಂಡಲ್ ಮಾಡ್ಬೋದು. ಕೆಲವರು ಹ್ಯಾಂಡ್ ಕ್ವಿಲ್ಟಿಂಗ್ನ ಪ್ರಿಫರ್ ಮಾಡ್ತಾರೆ, ಇನ್ನು ಕೆಲವರು ಮಿಷಿನ್ ಕ್ವಿಲ್ಟಿಂಗ್ನ ಪ್ರಿಫರ್ ಮಾಡ್ತಾರೆ, ಇನ್ನು ಕೆಲವರು ಕಾಂಬಿನೇಷನ್ ಆಗಿ ಎರಡನ್ನೂ ಸಹ ಪ್ರಿಫರ್ ಮಾಡ್ತಾರೆ. ನಾವು ಈ ಕ್ವಿಲ್ಟ್ನ ಮಾಡ್ತಾ ಹೋದಾಗ ಇದರಲ್ಲಿ ರೈಟ್ ವೇ ಅಥವಾ ರಾಂಗ್ ವೇ ಅಂತ ಇರಲ್ಲ. ಯಾಕಂದರೆ ಕ್ವಿಲ್ಟ್ನ ನಾವು ಕಂಪ್ಲೀಟಾಗಿ ಒಂದು ಆರ್ಟ್ ಅಂತ ನೋಡ್ತೀವಿ, ಜಸ್ಟ್ ಅನ್ ಆರ್ಟ್. ಈಸಿಯೆಸ್ಟ್ ಕ್ವಿಲ್ಟಿಂಗ್ ಟೆಕ್ನಿಕ್ ಅಂದರೆ ಸ್ಟ್ರೈಟ್ ಲೈನ್ ಕ್ವಿಲ್ಟಿಂಗ್. ಮೋಸ್ಟ್ ಟ್ರೆಡಿಷನಲ್ ಕ್ವಿಲ್ಟಿಂಗ್ ಟೆಕ್ನಿಕ್ ಅಂದರೆ ಹ್ಯಾಂಡ್ ಪೀಸಿಂಗ್. ಡಿಸೈನರ್ಸು ಕ್ವಿಲ್ಟಿಂಗ್ ಟೆಕ್ನಿಕ್ನ ಯೂಸ್ ಮಾಡ್ತಾರೆ ಹೊಸದಾಗಿ ವಿಜುವಲ್ ಎಫೆಕ್ಟ್ಸ್, ಗಾರ್ಮೆಂಟ್ಸ್ ಮೇಲೆ, ಆಕ್ಸೆಸರೀಸ್, ಸ್ಕರ್ಟ್ಸ್, ಕೋಟ್ಸ್, ಇದ್ರ ಮೇಲೆ ಎಲ್ಲ ಅವರು ವಿಜುವಲ್ ಎಫೆಕ್ಟ್ಸ್ನ ಟ್ರೈ ಮಾಡ್ತಾರೆ. ಈ ಟೆಕ್ನಿಕ್ಕು ತುಂಬ ಔಟ್ವೇರ್ಗೆ ಎಫೆಕ್ಟಿವ್. ಯಾಕಂದರೆ ಆ ಕ್ವಿಲ್ಟೆಡ್ ಟೆಕ್ಸ್ಚರು ಎಕ್ಸ್ಟ್ರಾ ಲೇಯರ್ನ ಆ್ಯಡ್ ಮಾಡುತ್ತೆ ಇಂಟ್ರೆಸ್ಟ್ ಮತ್ತು ಸ್ಟೈಲ್ಗೆ.
ಹಾಗೆ ಇದು ಒಂದು ಲಕ್ಸುರಿ ಟಚ್ ಕೊಡುತ್ತೆ. ಕ್ವಿಲ್ಟೆಡ್ ಔಟ್ವೇರು ಬರೀ ಫ್ಯಾಷನ್ ಅಲ್ಲದೇನೆ ಫಂಕ್ಷನಲ್ ಯೂಸ್ ಆಗು ಮಾಡ್ಕೋಬಹುದು. ಯಾಕಂದ್ರೆ ಅದ್ರಲ್ಲಿ ನಾವು ಪ್ಯಾಡಿಂಗ್ ನ ಯೂಸ್ ಮಾಡಿರ್ತೀವಿ. ಅದು ನಮ್ಮ ಬಾಡಿಗೆ ಇನ್ಸುಲೇಷನ್ ನೀಡುತ್ತೆ ಮತ್ತೆ ಕೋಲ್ಡ್ ಸೀಸನ್ಸ್ ಅಲ್ಲಿ ನಮ್ಮನ್ನ ಬೆಚ್ಚಗಿರಿಸುತ್ತೆ. ನಿಮ್ಗೆ ಈ ಕ್ವಿಲ್ಟಿಂಗ್ ಅಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಎಷ್ಟು ಗೊತ್ತು ಅಂತ ಮ್ಯಾಟ್ರ್ ಆಗಲ್ಲ. ಯಾಕಂದ್ರೆ ನಾವು ಈ ಕ್ವಿಲ್ಟಿಂಗ್ ಮಾಡ್ಬೇಕಾದ್ರೆ ಸುಮಾರು ಟೆಕ್ನಿಕ್ಸ್ ಇದೆ. ಕೆಲವು ಟೆಕ್ನಿಕ್ಸ್ಗೆ ನಾವು ನಾರ್ಮಲ್ ಸಿವಿಂಗ್ ಮಿಷಿನ್ಸ್ನ ಯೂಸ್ ಮಾಡ್ಕೋಬಹುದು. ಆದರೆ ಬೇರೆ ಟೆಕ್ನಿಕ್ಸ್ಗೆ ನಮಗೆ ಎಕ್ಸ್ಟ್ರಾ ಟೂಲ್ಸ್ ಬೇಕಾಗುತ್ತೆ ಫ್ಯಾಬ್ರಿಕ್ಸ್ನ ಅಸಿಸ್ಟ್ ಮಾಡೋಕ್ಕೆ. ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಯಾವ ಮಿಷಿನ್ನು ಹೇಗೆ ವರ್ಕ್ ಆಗುತ್ತೆ, ಸೊ ಯಾವೆಲ್ಲ ಟೂಲ್ಸ್ ಬೇಕಾಗುತ್ತೆ, ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಹೊಸ ಕಾನ್ಸೆಪ್ಟ್ ಜೊತೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಸ್ಟೇ ಟ್ಯೂನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.